ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಸೊ ಈ ಜಾಬ್ ನೋಡಿ, ಕಂಪ್ನಿ ಬಂದುಬಿಟ್ಟು ಸಮ್ವೇರ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ಹೈರ್ ಮಾಡ್ತಾ ಇರೋದು. ಅದು ಇಂಡಿಯಾ ಲೊಕೇಶನ್ಗೆ ಹೈರ್ ಮಾಡ್ತಾ ಇರೋದು. ಸೊ ಈ ಜಾಬ್ ಬಗ್ಗೆ ನೋಡೋದಾದರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಏನೇನು ರೋಲ್ ಮತ್ತು ಡಿಸ್ಕ್ರಿಪ್ಷನ್ ನೋಡೋದಾದರೆ ಇಲ್ಲಿ ಏನಿದೆ ಅಂತ. ದಿಸ್ ಈಸ್ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಡೇಟಾ ಎಂಟ್ರಿ ಕ್ಲರ್ಕ್ ಅಟ್ ಗ್ರೋಯಿಂಗ್ US ಬೇಸ್ಡ್ ಕಂಪ್ನಿ. ಇದೊಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಸೊ ಇದೊಂದು ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಅಂತ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ. He will be responsible for accurately inputting and maintaining various type of business data in our system. ಅಂತಂದರೆ ಅಕ್ಯುರೇಟಾಗಿ ನಾವು ಡೇಟಾನ ಮೇಂಟೈನ್ ಮಾಡಬೇಕು ಅಂತಂದರೆ ಎಂಟರ್ ಮಾಡಬೇಕು. ಸೊ ಅವ್ರದ್ದು ಬಿಸ್ನೆಸ್ ಬೇರೆ ಬೇರೆ ಇರುತ್ತಲ್ಲ, ಸೊ ಅದನ್ನೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ದಿಸ್ ಪೊಸಿಷನ್ ರಿಕ್ವೆಸ್ಟ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್, ಅಂದರೆ ಸ್ಟ್ರಾಂಗ್ ಡೀಟೇಲ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಇಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಆ್ಯಂಡ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತಂದರೆ ನಾವೇ ತುಂಬ ಗೈಡೆನ್ಸ್ ಇಲ್ದಲೆ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಡೆಡ್ಲೈನ್ ಡ್ರಿವನ್ ಎನ್ವಿರಾನ್ಮೆಂಟ್ ಕೂಡ ಇರುತ್ತೆ. ಲೈಕ್ ವರ್ಕ್ ಅಂತಂದರೆ ಈ ಡೆಡ್ಲೈನ್ಸ್ ಕೂಡ ಇರುತ್ತೆ, ಅದನ್ನೆಲ್ಲ ಓಕೆ ಥರ ಇರಬೇಕು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಟೈಪಿಂಗ್ ಸ್ಪೀಡ್ ಬೇಕು ಅಂತಂದರೆ ಇಲ್ಲಿ ಡೈಲಿ 50+ WPS ಅಂತಂದರೆ ಟೈಪಿಂಗ್ ಸ್ಕಿಲ್ಸ್ ಬೇಕು. ಮತ್ತು ಅಕ್ಯುರೇಟಾಗಿ ಇರಬೇಕು, ನೀವು ಏನೇ ಮಾಡಿದ್ರು ಅಕ್ಯುರೇಟಾಗಿ ಇರಬೇಕು. ಮತ್ತು ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಟೂಲ್ಸ್ ಸಚ್ ಆಸ್ ಗೂಗಲ್ ಶೀಟ್ ಮತ್ತು ಎಕ್ಸೆಲ್ ಮತ್ತು ಡೇಟಾ ಎಂಟ್ರಿ ಸಾಫ್ಟ್ವೇರ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ಆನ್ ರಿಪಿಟೇಟಿವ್ ಟಾಸ್ಕ್ ವಿತ್ ಹೈಯರ್ ಅಕ್ಯುರೇಸಿ ಅಂತಂದರೆ ಅಟೆನ್ಷನ್ ಟು ಡೀಟೇಲ್ಸ್ ಅಂತಂದರೆ ಕೊಟ್ಟಿರೋದೆಲ್ಲ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಕಂಫರ್ಟೇಬಲ್ ವರ್ಕಿಂಗ್ ಇನ್ ಪಾರ್ಷಿಯಲಿ ಆರ್ ಫುಲ್ಲಿ ಇನ್ US ಟೈಮ್ ಝೋನ್ ಅಂತಂದರೆ ನೈಟ್ ಶಿಫ್ಟ್ ಕೂಡ ಇರುತ್ತೆ, ಅದರಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಸ್ಟ್ರಾಂಗ್ ರಿಟರ್ನ್ ಮತ್ತು ವರ್ಬಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಇದೆ. ಸೊ ಇಂಗ್ಲೀಷ್ ಮಾತಾಡೋಕ್ಕೆ ಬರಲೇಬೇಕು, ಯಾಕಂದರೆ ಇದು US ಬೇಸ್ಡ್ ಆಗಿರೋದ್ರಿಂದ. ಸೊ ಇಂಗ್ಲೀಷ್ ಮ್ಯಾಂಡೇಟರಿ ಕೂಡ ಇದೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇವರು ಅಕ್ಯುರೇಟ್ಲಿ ಎಂಟರ್ ಡೇಟಾ, ಅಪ್ಡೇಟ್ ಡೇಟಾ ಇಂಟು ಇಂಟರ್ನಲ್ ಸಿಸ್ಟಮ್, ಸ್ಪ್ರೆಡ್ಶೀಟ್ ಡೇಟಾಬೇಸ್ ಅಂತಂದರೆ ಸ್ಪ್ರೆಡ್ಶೀಟ್ ಅಂತ ಅಂದರೆ ಎಕ್ಸೆಲ್ ಆಗಿರುತ್ತೆ, ಅದಕ್ಕೆ ಡೇಟಾನ ಎಂಟರ್ ಕೂಡ ಮಾಡಬೇಕು ಮತ್ತು ಡೇಟಾಬೇಸ್ಗೂ ಕೂಡ ಎಂಟರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ರಿವ್ಯೂ ಆ್ಯಂಡ್ ವೆರಿಫೈ ಡೇಟಾ ಫಾರ್ ಕಂಪ್ಲೀಟ್ನೆಸ್, ಅಕ್ಯುರೇಸಿ ಆ್ಯಂಡ್ ಫಾರ್ಮೆಟಿಂಗ್. ಒಂದು ಸಲ ನೀವು ಡೇಟಾ ಎಂಟರ್ ಮಾಡಿದ ತಕ್ಷಣ ಬಿಡೋಂಗಿಲ್ಲ, ಅದನ್ನ ಕರೆಕ್ಟಾಗಿದೆಯಾ, ಕಂಪ್ಲೀಟ್ ಆಗಿದೆಯಾ, ಅಕ್ಯುರೇಟ್ ಆಗಿದೆ ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಕೂಡ ಮಾಡಬೇಕಾಗಿರುತ್ತೆ, ವೆರಿಫೈ ಮಾಡಬೇಕಾಗಿರುತ್ತೆ. ನನ್ನ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಡೀಟೇಲ್ ಅಂತ ಫುಲ್ ಕಂಪ್ಲೀಟ್ ಕೊಡೋಕ್ಕಿಂತ ಮುಂಚೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಮೇಂಟೈನ್ ಡಿಜಿಟಲ್ ರೆಕಾರ್ಡ್ ಆ್ಯಂಡ್ ಆರ್ಗನೈಸ್ ಇನ್ಫಾರ್ಮೇಷನ್ ಫಾರ್ ಈಸಿ ಆಕ್ಸೆಸ್ ಅಂತಂದರೆ ಒಂದು ಇವಾಗ ಪೇಷಂಟ್ ಡೇಟಾನ ಒಂದು ಕಡೆ ಸ್ಟೋರ್ ಮಾಡೋದು ಅಂತಂದರೆ ಒಂದು ಎಕ್ಸೆಲಲ್ಲಿ ಹಾಕ್ಬಿಟ್ಟು ಮತ್ತು ಇನ್ನೊಂದು ಮಾಮೂಲಿ ಹಾಸ್ಪಿಟಲ್ ಡೇಟಸ್ನ ಎಲ್ಲ ಒಂದು ಕಡೆ ಸ್ಟೋರ್ ಮಾಡೋದು, ಆ ಥರ ಮಾಡಬೇಕು ಅಂತಂದರೆ ಆರ್ಗನೈಸ್ ಅಂತಂದರೆ ಆರ್ಗನೈಜೇಷನ್ ಅವ್ರಿಗೆ ಸೊ ಈಸಿ ಆಗುತ್ತೆ ಅದು ಆ್ಯಕ್ಸಸ್ ಮಾಡೋಕ್ಕೆ ಅಲ್ವಾ ಡೇಟಾ. ಸೊ ಅದಕ್ಕೋಸ್ಕರನೇ ಡೇಟಾ ಎಂಟ್ರಿ ಮಾಡಿಸ್ತಾ ಇರೋದು, ಈಸಿ ಆಕ್ಸೆಸ್ ಮಾಡೋಕ್ಕೆ. ಸೊ ಅದಕ್ಕೆ ಫಾರ್ಮೆಟಿಕ್ಕಾಗಿ ಒಂದು ಕಡೆ ಆರ್ಗನೈಸ್ಡಾಗಿ ಮಾಡಬೇಕಾಗಿರುತ್ತೆ. ಇಲ್ಲಿ ಕಮ್ಯುನಿಕೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಕ್ಲಾರಿಫೈ ಎನಿ ಅನ್ಕ್ಲಿಯರ್ ಆರ್ ಮಿಸ್ಸಿಂಗ್ ಇನ್ಫಾರ್ಮೇಷನ್. ನಿಮಗೇನೋ PDF ಫಾರ್ಮಲ್ಲಿ ಬಂದಿರುತ್ತೆ, ಇಮೇಲ್ ಫಾರ್ಮಲ್ಲಿ ಬಂದಿರುತ್ತೆ ಅಂದ್ಕೊಳ್ಳಿ ಒಂದು ಡೇಟಾ. ಸೊ ನೀವು ಬೇರೆ ಬೇರೆ ಟೀಮ್ ಮೆಂಬರ್ಸ್ ಜೊತೆ ಮಾತಾಡಬೇಕಾಗಿರುತ್ತೆ. ಏನಾದ್ರು ಅನ್ಕ್ಲಿಯರ್ ಅಂತಂದರೆ ಬ್ಲರ್ ಇದ್ದರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ನೀವು ಅವ್ರ ಜೊತೆ ಮಾತಾಡಿ ಇನ್ಫಾರ್ಮೇಷನ್ನ ತೊಗೊಂಡು ನೆಕ್ಸ್ಟ್ ಡೇಟಾನ ಎಂಟರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಪರ್ಫಾರ್ಮ್ ಬೇಸಿಕ್ ರೀಕನ್ಸಲೇಷನ್ ಆಫ್ ಎಂಟ್ರೀಸ್ ಟು ಎನ್ಶೋರ್ ಅಕ್ಯುರೇಸಿ. ಆಲ್ರೆಡಿ ಹೇಳ್ದಂಗೆ ಸೊ ಒಂದ್ಸಲ
ಅಪ್ಡೇಟ್ ಆದಮೇಲೆ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ, ನಿಮ್ಮದು ಕರೆಕ್ಟಾಗಿ ಎಂಟರ್ ಮಾಡಿದ್ದೀರಾ, ಇಲ್ಲ ಏನಾದ್ರು ಮಿಸ್ಸಿಂಗ್ ಇದೆಯಾ, ನಲ್ ವ್ಯಾಲ್ಯೂಸ್ ಏನಾದ್ರು ಇದೆಯಾ ಅಂತ ಎಲ್ಲ ಹೇಳ್ಬಿಟ್ಟು. ಮತ್ತು ಇಲ್ಲಿ ನೋಡೋದಾದ್ರೆ ಮೀಟ್ ಡೈಲಿ ಆರ್ ವೀಕ್ಲಿ ಡೇಟಾ ಎಂಟ್ರಿ ಟಾರ್ಗೆಟ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತಂದರೆ ವೀಕ್ಲಿ ಇಷ್ಟು ಡೇಟಾ ಎಂಟ್ರೀಸ್ ಮಾಡಬೇಕು ಅಂತ ಇರುತ್ತೆ, ಅದನ್ನ ನೀವು ಮೇಂಟೈನ್ ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಸಪೋರ್ಟ್ ಅಡಿಷ್ನಲ್ ಅಡ್ಮಿನಿಸ್ಟ್ರೇಟಿವ್ ಆರ್ ಕ್ಲರಿಕಲ್ ಟಾಸ್ಕ್ ಆರ್ ಅಸೈನ್ ಅಂತಂದರೆ ಬೇರೆ ಬೇರೆ ಟಾಸ್ಕು ಏನಾದ್ರು ಅಸೈನ್ ಮಾಡಿದರೆ ಅದನ್ನು ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ಡೀಟೇಲ್ಸ್ ನೋಡೋದಾದರೆ ಇನ್ನು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಪೇ 2x ಮಂತ್ಲಿ ಅಂತಂದರೆ ನೀವೇನಾದರೂ ಇಲ್ಲಿ ನಾನು ಏನು ಎಂಪ್ಲಾಯಾಗಿ ಸೇರ್ಕೊಡಲ್ಲ, ಫ್ರೀಲ್ಯಾನ್ಸರಾಗಿ ಸೇರ್ಕೋತೀನಿ ಅಂದರೂ ಸೇರ್ಕೋಬೋದು. ಅವರು 2x ಅಂತಂದರೆ ಇವರು ಏನು ಅರ್ನ್ ಮಾಡ್ತಿರ್ತಾರೆ ಫುಲ್ ಟೈಮ್ ಎಂಪ್ಲಾಯಿ ಅವ್ರಿಗಿಂತ 2x ಮೋರ್ ಅರ್ನ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ, ಅದು ನಿಮ್ಮ ಇಷ್ಟ. ಆಮೇಲೆ ಇಲ್ಲಿ ನೋಡೋದಾದ್ರೆ ಕ್ಲೈಂಟ್ ಆಸ್ ಡಿಸೈಡ್ ಫಾರ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಇದಕ್ಕೆ ಒಂದ್ಸಲ ಕಮಿಟ್ ಆದರೆ ಸ್ವಲ್ಪ ಲಾಂಗ್ ಟೈಮ್ ಇರಬೇಕು, ಅಂದರೆ 2 ಇಯರ್ಸ್ ಆದರೂ ಮಿನಿಮಮ್ ಇರಲೇಬೇಕು ಈ ಜಾಬಿಗೆ ಜಾಯ್ನ್ ಆದಮೇಲೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಫುಲ್ ಟೈಮ್ ಎಂಪ್ಲಾಯಿಗೆ ಯಾವ ಥರ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತಂದರೆ ಕಾಂಪನ್ಸೇಷನ್ ಬಂದುಬಿಟ್ಟು $1,000 $1,500 ಪರ್ ಮಂತ್ ಡಿಪೆಂಡಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ದಾರೆ. ಸೊ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಕೂಡ ಅಪ್ಲೈ ಮಾಡ್ಬೋದು ಈ ರೋಲ್ಗೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನಾನು ಈ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ನೀವು ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕ್ಕೊಳ್ಳಿ, ಇಮೇಲ್ ಐ ಡಿ ನಿಮ್ದು ಯಾವುದು ಕರೆಕ್ಟಾಗಿದೆ ಅದು ಹಾಕ್ಕೊಳ್ಳಿ, ಮತ್ತು ಫೋನ್ ನಂಬರ್ ಹಾಕೋಬೇಕು, ಮತ್ತು ಸಿಟಿ ಆಫ್ ರೆಸಿಡೆನ್ಸ್ ಬಂದ್ಬಿಟ್ಟು ಇಲ್ಲಿ ಫಸ್ಟು ಇಂಡಿಯಾ ಕೊಡಿ, ಅದಾದಮೇಲೆ ಇಲ್ಲಿ ಕರ್ನಾಟಕ ಕೊಡಿ, ಮತ್ತು ನಿಮ್ಮ ಪೋಸ್ಟಲ್ ಕೋಡ್ ಕೊಡಿ. ಲಿಂಕ್ಡ್ಇನ್ ಪ್ರೊಫೈಲ್ ಮ್ಯಾಂಡೇಟರಿ ಇದೆ. ಸೊ ಲಿಂಕ್ಡ್ಇನಲ್ಲಿ ನಿಮ್ಮದು ಪ್ರೊಫೈಲ್ನ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಐ ಅಗ್ರಿ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡಿ, ಗುಡ್ ಆಪರ್ಚುನಿಟಿ. ಯಾರೇ ಡೇಟಾ ಎಂಟ್ರಿ ರೋಲ್ಗೆ ಹುಡುಕ್ತಾ ಇದ್ದೀರಾ ಅವರು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳಿಲ್ಲ ಇವರು. ಸೊ ನೋಡ್ಕೊಂಡು ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.